ನೋಡಿ, ಒಂದು ಪಾಪದಿಂದ ನಮ್ಮ ರಕ್ಷಣೆ ಬಿದ್ದು ಹೋಗುವುದಾದ್ರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿದ ಕಾರ್ಯವೇ ವ್ಯರ್ಥ ಆಗುತ್ತೆ. ಅವರು ಸುರಿಸಿದ ರಕ್ತವೇ ಅದು ನಿಜವಾಗಿಯೂ ಶಕ್ತಿ ಇಲ್ಲದ್ದಾಗುತ್ತೆ. ನಮ್ಮ ಪಾಪವನ್ನು ಸಂಪೂರ್ಣವಾಗಿ ತೊಳೆದಿದೆ ಎಂಬುದಾಗಿ ಆಗುವುದಿಲ್ಲ. ಆದ್ದರಿಂದ ಇಲ್ಲಿ ನಾವು ತಿಳಿಬೇಕು, ಆತ ಒಂದು ಸಾರಿ ಸಂಪೂರ್ಣವಾಗಿ ಶುದ್ಧ ಆದ ನಂತರ ಮತ್ತೆ ಸ್ನಾನ ಮಾಡೋಂಗಿಲ್ಲ. ಅಂದ್ರೆ ನೀರಿದ್ದಲ್ಲ ಹೇಳ್ತಾ ಇಲ್ಲ. ಇಲ್ಲಿ ನಾವು ರಕ್ಷಣೆ ವಿಷಯದಲ್ಲಿ ಪುನಃ ನಾನು ರಕ್ಷಣೆಗಾಗಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಬೇಕಾಗಿಲ್ಲ. ಈಗ ನಾನು ಮಾಡಬೇಕಾದದ್ದೇನು? ದಿನನಿತ್ಯವೂ ನನ್ನ ಹಳೆ ಸ್ವಭಾವಗಳು ಬಿಡಬೇಕು, ನನ್ನ ಕೆಟ್ಟ ನಡತೆಗಳು ಬಿಡಬೇಕು, ಕೆಟ್ಟ ಅಭ್ಯಾಸಗಳು ಬಿಡಬೇಕು. ಇವೆಲ್ಲ ಬದಲಾಗ್ತಾ ಹೋಗ್ಬೇಕು. ಯಾಕಂದ್ರೆ ದೇವರು ನನ್ನನ್ನು ಸಂಪೂರ್ಣ ಮಾಡಿದ್ದಾನೆ. ಅದಕ್ಕೆ ತಕ್ಕ ಹಾಗೆ ನನ್ನ ಜೀವಿತದಲ್ಲಿ ಕಾಣಬರಬೇಕು. ಆವಾಗ ನಾವು ಯೇಸು ಕ್ರಿಸ್ತನ್ ನಮ್ಮನ್ನು ಶುದ್ಧ ಮಾಡಿದ್ದಾನಂತ ಅಲ್ಲಿ ನಾವು ಶುದ್ಧರಾಗಿದ್ದೇವೆ ಅಂತ ಅಲ್ಲಿ ಲೋಕಕ್ಕೆ ಕಾಣುತ್ತೆ. ನಾವು ಪಾಪ ಇಲ್ಲದ ಒಂದು ಜೀವನದಲ್ಲಿ ಉತ್ತಮವಾಗಿ ನಡ್ಕೊಳ್ಳುವಾಗ ನಮ್ಮನ್ನು ಆತನು ಶುದ್ಧ ಮಾಡಿದ್ದಾನಂತ ಅಲ್ಲಿ ಕಾಣುವಂತಹದ್ದು. ನೋಡಿ, ನಾವು ನೋಡ್ತೇವೆ, ಅಲ್ಲಿ ಹೇಳ್ತಾನೆ, ನೀವು ಶುದ್ಧರಾಗಿದ್ದೀರಿ, ಆದ್ರೆ ಎಲ್ಲರೂ ಅಲ್ಲ. ಅಲ್ಲಿ ಎಲ್ಲರೂ ಅಲ್ಲ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಹಾಗಾದ್ರೆ ಅಲ್ಲಿ ಯಾರಿದ್ದಾರೆ? ನಮಗೆ ಗೊತ್ತು, ಇಸ್ಕರಿಯೋತ ಯೂದನು ಅಲ್ಲಿದ್ದಾನೆ, ಅವನ ರಕ್ಷಣೆ ಆಗಲಿಲ್ಲ. ನೋಡಿ, ಯೇಸು ಕ್ರಿಸ್ತನೊಂದಿಗೆ ಇದ್ದ, ಅವನು ಹೋದಲ್ಲೆಲ್ಲ ಇದ್ದ, ಹಣದ ಚೀಲ ಇಟ್ಕೊಂಡಿದ್ದ, ಬಹಳ ವ್ಯವಹಾರಗಳನ್ನು ಮಾಡ್ತಾ ಇದ್ದ, ಕೆಲಸ ಎಲ್ಲ ಮಾಡ್ತಾ ಇದ್ದ, ಆದ್ರೆ ಅವನ ರಕ್ಷಣೆ ಆಗ್ಲಿಲ್ಲ. ಇವತ್ತು ಎಷ್ಟೋ ಮಂದಿ ಈ ರೀತಿಯಲ್ಲಿ ಬೈಬಲ್ ಇಟ್ಕೊಂಡಿರ್ಬೋದು, ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಮತ್ತೆ ಹಲವು ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ಬೋದು, ಆದ್ರೆ ಅವರ ರಕ್ಷಣೆಯೇ ಆಗಿರೋದಿಲ್ಲ. ಅದರಿಂದ ಯೇಸು ಕ್ರಿಸ್ತರು ಹೇಳಿ ಎಲ್ಲರೂ ಶುದ್ಧರು ಅಲ್ಲ. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ, ಪ್ರತಿ ರಕ್ಷಣೆ ಹೊಂದಿದವನೆಲ್ಲ ಶುದ್ಧನೇ. ಯಾರು ರಕ್ಷಣೆ ಹೊಂದಲಿಲ್ಲವೋ ಅವರು ಶುದ್ಧರ್ ಅಲ್ಲ. ಅವರು ಕ್ರೈಸ್ತರಂತೆ ಹೆಸರಿರ್ಬೋದು, ಅಥವಾ ಅವರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ಬೋದು, ಸಭೆಗೆ ಹಣಗಳನ್ನು ಕೊಡ್ತಾ ಇರ್ಬೋದು, ಆದ್ರೆ ಆ ವ್ಯಕ್ತಿ ರಕ್ಷಣೆ ಹೊಂದಿಲ್ಲವಾದ್ರೆ ಅವನು ಶುದ್ಧನಲ್ಲ. ಆದ್ರಿಂದ ಯೇಸು ಕ್ರಿಸ್ತನು ನಿರೀಕ್ಷಿಸುವವರು ಯಾರದು? ಶುದ್ಧವಾಗಿರುವವರನ್ನು. ನೀವು ಶುದ್ಧರಾಗಿದ್ದೀರಿ ಅಂತ ಅವರು ಹೇಳಿದ ಯಾರಿಗೆ? ಶುದ್ಧವಾಗಿರುವವರಿಗೆ. ಶುದ್ಧವಾಗಿರುವವರು ಆತನಿಗೆ ಬೇಕು. ಶುದ್ಧತೆಯಲ್ಲಿ ನಾವು ಮಾಡುವಂತ ಆರಾಧನೆ ಆತನಿಗೆ ಬೇಕು. ಶುದ್ಧತೆಯಲ್ಲಿ ನಾವು ಮಾಡುವಂತ ಎಲ್ಲ ಸೇವೆಯು ಆತನಿಗೆ ಬೇಕು. ಅದಕ್ಕೆ ಆತನು ನಮ್ಮನ್ನು ಶುದ್ಧ ಮಾಡಿದ್ದಾನೆ. ನಾವು ಇವತ್ತು ಶುದ್ಧತೆಯ ಒಂದು ಆರಾಧನೆ ಮಾಡದಿದ್ರೆ ದೇವರಿಗೆ ಅದು ಯಾವುದನ್ನು ಅರ್ಪಿಸುವುದಾಗಿ ಕಾಣುತ್ತೆ? ಆತನು ನಮ್ಮನ್ನು ಶುದ್ಧ ಮಾಡಿದ ಮುಖ್ಯ ಉದ್ದೇಶವೇ ಆತನು ಶುದ್ಧವಾದ ಆರಾಧನೆಯನ್ನು ಸ್ವೀಕರಿಸುವುದಕ್ಕಾಗಿ. ಅದಕ್ಕೆ ನಾವು ಅಂತ ಆರಾಧನೆಯನ್ನು ಸಲ್ಲಿಸುವರಾಗಬೇಕು. ನೋಡಿ, 11ನೇ ವಾಕ್ಯವನ್ನು ಓದಿ. ಯಾಕೆಂದರೆ ತನ್ನನ್ನು ಹಿಡಿದುಕೊಡುವವನು ಯಾರೆಂದು ಆತನ ತಿಳಿದುದರಿಂದ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂದು ಹೇಳಿದನು. 12. ಆತನು ಅವರ ಪಾದಗಳನ್ನು ತೊಳೆದ ಮೇಲೆ ತನ್ನ ಮೇಲೊಸ್ತ್ರಗಳನ್ನು ಹಾಕಿಕೊಂಡು ತಿರುಗಿ ಕುಳಿತುಕೊಂಡ ಮೇಲೆ ಅವರಿಗೆ, ನಾನು ನಿಮಗೆ ಮಾಡಿದ್ದು ಏನೆಂದು ತಿಳಿಯಿತು. ಈಗ ಯೇಸು ಕ್ರಿಸ್ತರು ಎಲ್ಲ ಕೆಲಸ ಆದ ನಂತರ ಅಲ್ಲಿ ಮೇಲ್ವಸ್ತ್ರವನ್ನು ಹಾಕಿಕೊಂಡು ಈಗ ಕುಳಿತುಕೊಂಡು ಕೇಳ್ತಾ ಇದ್ದಾರೆ, ನಾನು ಮಾಡಿದ್ದು ಏನೆಂದು ನಿಮಗೆ ತಿಳಿಯುತ್ತೋ? ನಿಮಗೆ ಗೊತ್ತಾಯ್ತೋ? ಅಲ್ಲಿ ಕೆಲವರು ಹೇಳ್ಬೋದು, ಹೌದು, ನೀನು ಮೇಲ್ವಸ್ತ್ರ ತೆಗ್ದಿ, ನೀನು ಬೊಗಣಿ ತಗೊಂಬಂದಿ, ನೀರು ಹಾಕಿದೆ, ಎಲ್ಲ ಕಾರನ್ನು ತೊಳೆದಿ, ಮತ್ತೆ ಎಲ್ಲರನ್ನು ಒರೆಸಿದ್ದಿ. ಇಷ್ಟು ಅವರೆಲ್ಲರಿಗೆ ಗೊತ್ತಾಗಿದೆ, ಎಲ್ಲರಿಗೆ ತಿಳಿದಿದೆ. ಆದರೆ ನಾವು ನೋಡ್ತೇವೆ ಇಲ್ಲಿ ಯೇಸು ಏನು ಹೇಳ್ತಾರೆ ನೋಡಿ, 13ನೇ ವಾಕ್ಯದಲ್ಲಿ, ನೀವು ನನ್ನನ್ನು ಬೋಧಕನು ಮತ್ತು ಕರ್ತನೆಂದು ಕರೆಯುತ್ತೀರಿ. ನೀವು ಹೇಳುವುದು ಸರಿಯೇ, ಆದರೆ ಯಾಕಂದ್ರೆ ನಾನು ಅಂತವನೇ ಹೌದು. ಹಾಗಾದ್ರೆ ನಿಮ್ಮ ಕರ್ತನು ಬೋಧಕನು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದರೆ ನೀವು ಸಹ ಒಬ್ಬರ ಕಾಲುಗಳನ್ನೊಬ್ಬರು ತೊಳೆಯತಕ್ಕದ್ದು. ಹಾಗಾದ್ರೆ ಯೇಸು ಕ್ರಿಸ್ತನು ಇಲ್ಲಿ ತಿಳಿಯಿತೋ ಎಂಬುದಾಗಿ ಕೇಳಿದ ಒಂದು ವಿಷಯ ಏನು?
ನೀವು ನನ್ನನ್ನು ಕರ್ತನು ಬೋಧಕನು ಅಂತ ಕರೆಯುತ್ತೀರಿ, ನನ್ನನ್ನು ಉನ್ನತ ಮಟ್ಟದ ಸ್ಥಾನದಲ್ಲಿ ನೀವು ನೋಡ್ತೀರಿ. ನಾನು ಹೌದು, ಅಂಥವನೇ ಹೌದು ಎಂಬುದಾಗಿ ಯೇಸು ಕ್ರಿಸ್ತರು ಹೇಳಿದ್ರು, ನಾನೇ ಈಗ ಕಾಲು ತೊಳೆದಿದ್ದೇನೆ. ಅಂಥವನಾಗಿರುವ ನಾನು ತಗ್ಗಿಸಿಕೊಂಡು ಕಾಲನ್ನು ತೊಳೆದಿದ್ದೇನೆ. ಹಾಗಿರುವಾಗ ನೀವು ಅಲ್ಲಿ ಹೇಳಿದ್ದ ವಿಷಯ 14ನೇ ವಚನದಲ್ಲಿ ನೀವು ಸಹ ಒಬ್ಬರನ್ನೊಬ್ಬರ ಕಾಲುಗಳನ್ನು ತೊಳೆಯತಕ್ಕದ್ದು ಎಂಬುದಾಗಿ ಅಲ್ಲಿ ಹೇಳಿದರು. ಹಾಗಾದ್ರೆ ನೀವು ಕೂಡ ತೊಳೆಯತಕ್ಕದ್ದು, ಅದು ಮಾಡಲೇಬೇಕೆಂಬ ವಿಷಯವನ್ನು ಹೇಳಿದ್ದು, ಮಾಡಲೇಬೇಕು. ಹಾಗಿರುವಾಗ ನಾವಿಲ್ಲಿ ನೀರು ತೆಗೆದುಕೊಂಡು ತೊಳೆಯುವಂತ ವಿಷಯಕ್ಕೆ ಇದು ಹೇಳುವಂತ ವಿಷಯ ಅಲ್ಲ. ನಮ್ಮನ್ನು ನಾವು ತಗ್ಗಿಸಿಕೊಂಡು ಎಲ್ಲಾ ವಿಷಯಗಳಲ್ಲಿಯೂ ಕೂಡ ಒಬ್ಬರಿಗೆ ಒಬ್ಬರು ತಗ್ಗಿಸಿಕೊಂಡು ಆ ಕೆಲಸ ಮಾಡಬೇಕೆಂಬುದನ್ನು ಇಲ್ಲಿ ತಿಳಿಯಪಡಿಸುವಂತಹದ್ದು. ಯಾಕಂದ್ರೆ ಆ ತಗ್ಗುವಿಕೆ ಅದು ನಮಗೆ ಮೇಲನ್ನುಂಟು ಮಾಡ್ತದೆ, ಆಶೀರ್ವಾದವನ್ನು ಉಂಟು ಮಾಡ್ತದೆ. ಆದ್ದರಿಂದ ನಾವು ನೋಡ್ತೇವೆ ಇಲ್ಲಿ 15ನೇ ವಾಕ್ಯದಲ್ಲಿ, ಯಾಕಂದ್ರೆ ನಾನು ನಿಮಗೆ ಮಾಡಿದಂತೆಯೇ ನೀವು ಸಹ ಮಾಡಬೇಕೆಂದು ನಾನು ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ಹಾಗಾದ್ರೆ ಮಾದರಿ ಯಾವಾಗಲೂ ಏನಕ್ಕೆ? ನಾವು ಅದನ್ನು ಮಾಡಬೇಕು ಅಂತ. ಅದರಿಂದ ಒಂದು ಮಾದರಿಯನ್ನು ತೋರಿಸಿದ ನಂತರ ಆ ಮಾದರಿಯನ್ನು ನಾವು ಅನುಸರಿಸಲೇಬೇಕೆಂಬ ವಿಷಯ. ಆದ್ರಿಂದ ಆ ಮಾದರಿ ಯಾವುದಂದ್ರೆ, ನಾವು ಒಬ್ಬರಿಂದೊಬ್ಬರು ತಗ್ಗುವಿಕೆಯಲ್ಲಿ ನಾವು ಒಬ್ಬರ ಸೇವೆಯನ್ನೊಬ್ಬರು ಮಾಡುವರಾಗಬೇಕೆಂಬುದಾಗಿ ಅಲ್ಲಿ ತಿಳಿಯಪಡಿಸುವಂಥದ್ದು ನಾವು ನೋಡ್ತೇವೆ. ಯಾಕಂದ್ರೆ ಆ ತಗ್ಗುವಿಕೆ ನಮ್ಮಲ್ಲಿದ್ರೆ ಒಬ್ಬರ ಮೇಲೆ ಒಬ್ಬರು ದ್ವೇಷ, ಒಬ್ಬರ ಮೇಲೆ ಒಬ್ಬರಿಗೆ ಸ್ವಾರ್ಥತೆ ಅಥವಾ ಅಹಂಕಾರ ಇದು ಬರುವುದಕ್ಕೆ ಅವಕಾಶ ಇರುವುದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತರು ಅದನ್ನು ತೋರಿಸಿದ್ದಾರೆ. ಅಂದ 13ನೇ ಅಧ್ಯಾಯ 34 ಮತ್ತು 35ನೇ ವಚನ ಓದಿ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಇದರಿಂದ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಎಂದು ಹೇಳಿದನು. ಇಲ್ಲಿ ನಾವು ನೋಡುವಂತ ಈ ವಾಕ್ಯದಲ್ಲಿ ನೋಡ್ತೇವೆ ಏನು? ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನೇ ಕೊಡ್ತೇನೆ ಎಂಬುದಾಗಿ ಹೇಳ್ತಾರೆ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನೇ ಕೊಡ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದಾಗಿ. ಒಬ್ಬರನ್ನೊಬ್ಬರು ಏನ್ ಮಾಡಬೇಕು? ಪ್ರೀತಿಸಬೇಕು. ಹಾಗಾದರೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಇರುವುದಾದ್ರೆ ನಮ್ಮ ಜೀವಿತದಲ್ಲಿ ಆತನ ಮಾದರಿಯನ್ನು ಅನುಸರಿಸುವುದಾದರೆ ಆ ಪ್ರೀತಿಯಲ್ಲಿ ಕಾಣುತ್ತೆ. ಯಾವಾಗ ಆ ಮಾದರಿಯನ್ನು ನಾವು ಅನುಸರಿಸ್ತಾ ಇಲ್ವೋ ಆ ಪ್ರೀತಿ ಕಾಣುವುದಿಲ್ಲ. ಅದನ್ನ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು 35ನೇ ವಾಕ್ಯದಲ್ಲಿ ಹೇಳ್ತಾರೆ, ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಇದರಿಂದ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. ನೋಡಿ, ಯೇಸು ಕ್ರಿಸ್ತನ ಒಂದು ಪ್ರೀತಿಯ ಒಂದು ಮಾದರಿ ಉಂಟಲ್ಲ, ಆ ಮಾದರಿಯನ್ನು ಅನುಸರಿಸುವಾಗ ಅದು ಲೋಕಕ್ಕೆ ಸಂಪೂರ್ಣ ಉಲ್ಟ. ಅದು ಲೋಕದ ಪ್ರೀತಿಯಾಗಿ ಅಲ್ಲ. ಅದರಿಂದ ಆ ಪ್ರೀತಿಯ ಒಂದು ನಡವಳಿಕೆ ಅಲ್ಲಿ ಸ್ಪಷ್ಟ ಲೋಕಕ್ಕೆ ಕಾಣುವುದೇನೆಂದರೆ ನಾವು ಯೇಸು ಕ್ರಿಸ್ತನ ಶಿಷ್ಯರು. ಅದನ್ನು ನಾವು ತೋರಿಸುವಂಥದ್ದ ಆಗಿರಬೇಕು. ಅದರಿಂದ ನಾವು ನೋಡ್ತೇವೆ ಆತನ ಆಜ್ಞೆ ಇದು ಏನಾಗಿದೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಪ್ರೀತಿಯಲ್ಲಿ ಏನೆಲ್ಲ ಇದೆ ಅಂತ 1 ಕೊರಿಂಥ 13ನೇ ನೋಡ್ತೇವೆ. ಆದ್ರೆ ನಾವು 14ನೇ ಅಧ್ಯಾಯ 12ರಿಂದ 15 ವಾಕ್ಯವನ್ನು ಓದೋಣ ಈಗ. ಯಾಕಂದ್ರೆ ನಮ್ಮ ಸಾಕಾಗುವಿಕೆ ಈಗ ಇಲ್ಲಿ ಇದೆ. 12ರಿಂದ 15. ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ಮಾಡುವ ಕ್ರಿಯೆಗಳನ್ನು ಸಹ ಮಾಡುವನು, ಇವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ಅವನು ಮಾಡುವನು. ಯಾಕೆಂದರೆ ನಾನು ನನ್ನ ತಂದೆಯ ಬಳಿಗೆ ಹೋಗುತ್ತೇನೆ. ನನ್ನ ಹೆಸರಿನಲ್ಲಿ ನೀವು ಏನೇನು ಬೇಡಿಕೊಳ್ಳುವಿರೋ ಅದನ್ನು ನಾನು ಮಾಡುವೆನು. ಹೀಗೆ ಮಗನಲ್ಲಿ ತಂದೆಯು ಮಹಿಮೆ ಹೊಂದುವನು. ನೀವು ನನ್ನ ಹೆಸರಿನಲ್ಲಿ ಏನಾದರೂ ಕೇಳಿಕೊಂಡರೆ ನಾನು ಅದನ್ನು ಮಾಡುವೆನು. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಳ್ಳಿರಿ. ನೋಡಿ, ಇಲ್ಲಿ ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಾರೆ? ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು
ನಾನು ಮಾಡುವ ಕ್ರಿಯೆಗಳನ್ನು ಮಾಡುತ್ತಾನೆ. ಹಾಗಿರುವಾಗ ನಾವು ಆತನನ್ನು ನಂಬುತ್ತಾ ಇದ್ದೇವೆ. ಹೌದಾದ್ರೆ ಆತನು ಕಾಲು ತೊಳೆದಿದ್ದಾನೆ, ನಾವು ಕೂಡ ಆ ಕ್ರಿಯೆಗಳನ್ನು ನಾವು ಮಾಡ್ತೇವೆ. ಅಷ್ಟೇ ಅಲ್ಲದೆ ಆತನು ನಂಬುವನು, ಆತನು ಯಾವ ರೀತಿಯಲ್ಲಿ ನಡ್ಕೊಂಡಿದ್ದಾನೋ ಅದನ್ನು ನಡ್ಕೊಳ್ತೇವೆ, ಯಾಕಂದ್ರೆ ನಾವು ನಂಬುವರು. ಮತ್ತು ಅಷ್ಟೇ ಅಲ್ಲದೆ ಇವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ಮಾಡುವನು ಎಂಬುದಾಗಿ ಅಲ್ಲಿ ಹೇಳಿದೆ. ಇವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ಮಾಡುವನು, ಅವನಿಗೆ ಆಗತ್ತೆ ಎಂಬುದಾಗಿ, ಅವನಿಗೆ ಸಾಧ್ಯ ಇದೆ. ನಾವು ಯಾವಾಗಲೂ ಕೊರತೆ ಉಳ್ಳವರಾಗಿಯೇ ನಾವು ಇದ್ದೇವೆ. ನಮಗೆ ಅದು ಇಲ್ಲ, ಇದಿಲ್ಲ, ಹಾಗಿಲ್ಲ, ಹೀಗಿಲ್ಲ, ಇದೇ ಒಂದು ಕೊರತೆ. ನಮ್ಮ ದೇವರಲ್ಲಿ ಕೊರತೆ ಇಲ್ಲ. ಅವರು ಸಾಕಾಗುವಷ್ಟು ನಮಗಿದ್ದಾರೆ ಎಲ್ಲಾ ವಿಷಯದಲ್ಲಿ, ಯಾವುದೇ ಇರಲಿ ಅದು ಎಲ್ಲಾ ವಿಷಯದಲ್ಲಿ ನಮಗೆ ಸಾಕಾಗುವಾಗೆ ಇದ್ದಾರೆ. ಆದರೆ ನಾವು ಕೊರತೆಯಲ್ಲಿದ್ದೇವೆ. ಹಾಗಾದರೆ ಕಾರಣ ಏನು? ನಾವು ನಂಬಿದ್ದೇವೆ ಅಂತ ಅರ್ಥನಾ? ನಾವು ಆತನನ್ನು ಪ್ರೀತಿಸ್ತಾ ಇದ್ದೇವೆ ಅಂತ ಅರ್ಥನಾ? ಹಾಗಿರುವಾಗ ಪ್ರಿಯರೇ, ದೇವರ ಪ್ರೀತಿ ನಮ್ಮಲ್ಲಿರುವುದಾದರೆ ಮೊದಲು ನಮ್ಮಲ್ಲಿ ಯೇಸು ಕ್ರಿಸ್ತನ ಗುಣಗಳು ಕಾಣಬರ್ತದೆ. ಅದು ಬಹಳ ಐಶ್ವರ್ಯವಾಗಿ ಕಾಣಬರ್ತದೆ, ಸಮೃದ್ಧಿಯಾಗಿ ಕಾಣಬರುತ್ತೆ. ಅದರ ಒಟ್ಟಿಗೆ ಎಲ್ಲವೂ ಇದೆ. ನೋಡಿ, ನಾವು ನೋಡ್ತೇವೆ 13ನೇ ವಚನ ಏನು ಹೇಳಿದ್ರು? ಈಗ ಆ ರೀತಿಯಲ್ಲಿ ನಂಬುವವನು, ಇಲ್ಲಿ ನನ್ನ ಹೆಸರಿನಲ್ಲಿ ನೀವು ಏನೇನು ಬೇಡಿಕೊಳ್ಳುವಿರೋ ಅದನ್ನು ನಾನು ಮಾಡುವೆನು. ಏನೇನು ಬೇಡಿಕೊಳ್ತೀರೋ ಅದನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಹಾಗಾದ್ರೆ ನಮಗೆ ಯಾಕೆ ಅವರು ಇದುವರೆಗೂ ಮಾಡಲಿಲ್ಲ? ನಾವು ಬೇಡಿಕೊಳ್ಳಿಲ್ವಾ? ಬಹಳವಾಗಿ ಬೇಡಿಕೊಂಡಿದ್ದೇವೆ. ಆದರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸದೆ, ಒಬ್ಬರನ್ನೊಬ್ಬರು ಅನ್ಯನತೆಯಲ್ಲಿ ಇಲ್ಲದೆ ಈಗ ಪ್ರಾರ್ಥನೆ ಮಾಡಿದ್ರೆ ದೇವರು ಮಾಡ್ತಾರಾ? ಉತ್ತರ ಕೊಡ್ತಾರಾ? ಇಲ್ಲ. ನಾವು ಎಷ್ಟೇ ಸಮಜಾಯಿಸಿಕೊಂಡು ಸಮರ್ಥಿಸಬಹುದು ನಾನು ಸರಿಯೇ ಇದ್ದೇನೆ ಅಂತ, ಆದ್ರೆ ದೇವರ ಮುಂದೆ ನಮಗೆ ಸಿಕ್ಕುವ ಆಶೀರ್ವಾದಗಳು ಕಾಣಬೇಕಲ್ವಾ? ಆ ಅದ್ಭುತಗಳು ಕಾಣಬೇಕಲ್ಲ, ಆ ಅಭಿವೃದ್ಧಿ ಕಾಣಬೇಕಲ್ಲ, ಮನೆಯಲ್ಲಿ ಸಮಾಧಾನ ಕಾಣಬೇಕಲ್ಲ, ಅನ್ಯೋನ್ಯತೆ ಕಾಣಬೇಕಲ್ಲ, ಪ್ರೀತಿ ಕಾಣಬೇಕಲ್ಲ. ಹಾಗಾದ್ರೆ ಎಲ್ಲಿ ನಾವು ಆ ಒಂದು ಸಾಕಾಗುವಿಕೆಯಲ್ಲಿದ್ದೇವೆ? ಇಲ್ಲ, ನಮ್ಮಲ್ಲಿ ಇನ್ನೂ ಕೊರತೆಗಳಿವೆ. ಆದ್ದರಿಂದ ಇಲ್ಲಿ ಏನೇನು ನೀವು ಬೇಡಿಕೊಂಡು ನಾನು ಅದನ್ನು ಮಾಡುವೆನಂತ ಹೇಳಿದ್ದು ಯಾವಾಗ ಇದು ನಮಗೆ ಅಪ್ಲೈ ಆಗುತ್ತೆ ಗೊತ್ತಾ? ನಾವು ಆತನ ಆಜ್ಞೆಗಳಿಗೆ ವಿಧೇಯರಾದಾಗ, ಅದನ್ನು ಅನುಸರಿಸಿ ನಡೆದಾಗ ಈ ವಾಕ್ಯ ನೆರವೇರುತ್ತೆ. ಎಂಥ ಕಾರ್ಯಗಳು ಕೂಡ ಆಗಬಹುದು ಎಂಬುದಾಗಿ ನಾವು ಖಂಡಿತವಾಗಿ ನಂಬುವಂಥದ್ದು. ಆದ್ರಿಂದ ನಾವು ನೋಡ್ತೇವೆ 15ನೇ ವಾಕ್ಯ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಳ್ಳಿರಿ. ಹಾಗಾದರೆ ನಿಮ್ಮ ಕೊರತೆಗಳು ನೀಗಿಸುವುದಾದರೆ ಸಾಕಾಗಿರುವ ನಾನು ನೀಗಿಸುವುದಕ್ಕೆ ಶಕ್ತನಾಗಿದ್ದೇನೆ. ಆದರೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಳ್ಳಿರಿ. ಆದ್ರಿಂದ ನಮ್ಮ ಮಧ್ಯದಲ್ಲಿ ಪ್ರೀತಿ ಎಲ್ಲಿಂದ ಪ್ರಾರಂಭ ಆಗ್ಬೇಕು ಹೇಳಿ? ಎಲ್ಲಿಂದ? ಮನೆಯಿಂದ. ಅಲ್ಲಿ ಉಂಟ ಪ್ರೀತಿ? ಮನೆಯಲ್ಲಿ ಅನ್ಯೋನ್ಯತೆ ಪ್ರಾರಂಭ ಆಗಬೇಕು. ಹಾಗಿರುವಾಗ ದೇವರು ಈ ರೀತಿ ನಡ್ಕೊಳ್ಳಿಕ್ಕೆ ಹೇಳಿದ ನಂತರ ನಾವು ಅದನ್ನು ಪಾಲಿಸಿದ್ರೆ ನಾವು ಖಂಡಿತ ಆಶೀರ್ವಾದ ಹೊಂದ್ತೇವೆ. ಒಬ್ಬರಿಗೊಬ್ಬರು ವಿಧೇಯಾಗುವುದರಲ್ಲಿ ತಪ್ಪೇನು? ಒಬ್ಬರಿಗೊಬ್ಬರು ತಗ್ಗಿಸಿಕೊಳ್ಳುವುದರಲ್ಲಿ ತಪ್ಪೇನು? ಹಾಗಾದರೆ ದೇವರು ನಮ್ಮ ಒಳ್ಳೆಯದಕ್ಕೆ ಹೇಳಿದಲ್ವಾ? ಹಾಗಾದರೆ ದೇವರಲ್ಲಿ ಎಲ್ಲ ಇದೆ, ನೀವೇನೇನು ಬೇಡ್ಕೊಳ್ತೀರಿ ಅದನ್ನು ಕೊಡುತ್ತೇನೆ ಅಂತ ಇಲ್ಲಿ ವಾಗ್ದಾನನೇ ಇದೆ. ಹಾಗಾದರೆ ಅಂತ ಕೊಡೋ ದೇವರಿಗೆ ನಾವು ಸಾಕಾಗ್ತಾ ಇಲ್ಲ ಮಾತ್ರ ಹೇಳ್ತಾ ಇದ್ದೇವೆ. ಆದರೆ ಅವ್ರು ಹೇಳುವ ಆಜ್ಞೆಗೆ ಮಾತ್ರ ಅದು ನಮಗೆ ಬೇಡ ಅಂತೇವೆ. ಹಾಗಾದರೆ ದೇವರು ಕೂಡ ಏನಿರ್ತಾರೆ, ನಿನ್ನ ಪ್ರಾರ್ಥನೆಯು ಕೂಡ ನನಗೆ ಬೇಡ. ಹಾಗಿರುವಾಗ ಪ್ರಿಯರೇ, ನಮಗೆ ಸಾಕಾಗುವಿಕೆಗೆ ಸಮರ್ಥನಾಗಿರುವ ಎಲ್ಲವನ್ನು ಒದಗಿಸಿಕೊಡ ಯೇಸು ಕ್ರಿಸ್ತರಿದ್ದಾರೆ. ಆತನಿಗೆ ನಾವು ಸರಿಯಾಗಿ ವಿಧೇಯರಾದರೆ ನಾವು ನೋಡಿ ಏನು ಬೇಡ್ತೇವೋ ಅದಕ್ಕೆ ಉತ್ತರಗಳು
ಸಿಗ್ತವೆ.